ನಮಸ್ತೆ ಎಲ್ಲರಿಗೂ ಹ್ಯಾಪಿ ಯುಗಾದಿ. ಹ್ಯಾಪಿ ಹ್ಯಾಪಿ ಯುಗಾದಿ. ಯುಗಾದಿ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಯುಗಾದಿ, ವರ್ಷದ ಮೊದಲನೇ ಹಬ್ಬ. ನಮಗೆ ಹೊಸ ವರ್ಷ ಅಂದರೆ ತುಂಬ ಖುಷಿಯಾಗುವಂಥ ದಿನ. ಮನೆ ತುಂಬ ಜನ, ಕೈ ತುಂಬ ಕೆಲಸನೂ ಇಷ್ಟಪಟ್ಟು ಮಾಡುವಂಥ ದಿನ ಈ ಯುಗಾದಿದಂದು ಎಲ್ಲರಿಗೂ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಬೇಡ್ಕೊಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಸ್ನಾನ ಮಾಡಿ, ಮನೆ ಒರೆಸಿ, ರಂಗೋಲಿ ಬಿಟ್ಟು, ಬಾಗಿಲಿಗೆ ಅರಿಶಿನ ಕುಂಕುಮ ಇಟ್ಟು, ದೇವ್ರ ಮನೆ ಕ್ಲೀನ್ ಮಾಡಿ, ದೇವ್ರಿಗೆ ಅಲಂಕಾರ ಮಾಡಿ, ಹಬ್ಬ ಮಾಡೋಕ್ಕೆ ತುಂಬ ಖುಷಿಯಾಗುತ್ತೆ ಈ ಹಬ್ಬದಲ್ಲಿ. ಸೊ ಹೆಣ್ಮಕ್ಳಿಗೆ ಅದೇ ಖುಷಿ ಅಲ್ವಾ. ಸೊ ಅದನ್ನೇ ಮಾಡ್ತಾ ಇದ್ವಿ ನಾವು. ಆ್ಯಂಡ್ ಈ ಯುಗಾದಿ ನಮ್ಮ ಮನೆಯಲ್ಲಿ ಹೇಗಾಯಿತು ಅಂತ ನಾನು ನಿಮಗೆ ಈ ಚಿಕ್ಕ ವಿಡಿಯೋದಲ್ಲಿ ತೋರಿಸ್ತೀನಿ. ಬೆಳಗ್ಗೆನೇ ಅಪ್ಪ ಕಾಯಿ ಸುಳಿತಾ ಇದ್ದರು, ಅಮ್ಮಂಗೆ ಹೆಲ್ಪ್ ಮಾಡೋಣ ಅಂತ. ಆ್ಯಂಡ್ ಅಮ್ಮ ಹಬ್ಬದ ಊಟಕ್ಕೆ ಎಲ್ಲ ರೆಡಿ ಮಾಡ್ಕೋತಿದ್ರು. ಇವತ್ತು ಒಬ್ಬಟ್ಟು ಮಾಡಲಿಲ್ಲ ಅಂದರೆ ಹಬ್ಬನೇ ಕಂಪ್ಲೀಟ್ ಆಗೋಲ್ಲ. ಸೊ ಅಮ್ಮ ಅಡುಗೆ ಮನೆಯಲ್ಲಿ ಸೆಟಲ್ ಆಗೋದ್ರು, ಅಪ್ಪ ಆಚೆಗಡೆ ಕಾಯಿ ಸುಳಿದು ಕೆಲಸ ಮಾಡ್ತಾಯಿದ್ರು. ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ರೆಡಿ ಮಾಡಿ ಅವ್ರಿಗೊಂದು ಸ್ವಲ್ಪ ಫೋಟೋಶೂಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಫೋಟೋಶೂಟ್ ಮಾಡ್ತಾಯಿದ್ವಿ. ಮಕ್ಳಿಗಂತೂ ಫೋಟೋಸ್ ತೆಗಿಯೋದು ತುಂಬಾ ಕಷ್ಟ. ಅವ್ರಿಗೆ ಪೋಸಸ್ ಹೇಳ್ಕೊಡೋ ಅಷ್ಟರಲ್ಲಿ ನಮಗೆ ಆ ಪೋಸಸ್ ಮಾಡ್ತೋಗಿರುತ್ತೆ. ಸೊ ಅಂಥದ್ರಲ್ಲೂ ನಾವು ಸ್ವಲ್ಪ ಕಷ್ಟಪಟ್ಟು ಫೋಟೋಸ್ ಎಲ್ಲ ತೊಗೊಂಡ್ವಿ. ಸೊ ನಾನು ರೆಡಿಯಾಗಿದ್ದೆ ಅಂತ ನಾನು ಫೋಟೋಸ್ ತೊಗೊಂಡೆ ಮಕ್ಳ ಜೊತೆ. ರೆಡಿ ಆಗಿದ್ವಿ ಅಂತ ಅಮ್ಮ ದೇವಸ್ಥಾನಕ್ಕೆ ಹೋಗಿ ಅಂದರು. ಹೋಗಿದ್ದೆ ದೇವಸ್ಥಾನಕ್ಕೆ ಮಕ್ಳನ್ನ ಕರ್ಕೊಂಡು. ಸೊ ಹಬ್ಬ ಅಂದಮೇಲೆ ದೇವಸ್ಥಾನಕ್ಕೆ ಹೋಗೋದು ರೂಢಿ. ದೇವಸ್ಥಾನಕ್ಕೆ ಹೋಗಲಿಲ್ಲ ಅಂದರೆ ಆ ಹಬ್ಬ ಕಂಪ್ಲೀಟ್ ಆಗಲ್ಲ ಅನ್ನೋ ಒಂದು ನಂಬಿಕೆ. ಹಂಗಂತ ನಾವು ದೇವಸ್ಥಾನಕ್ಕೆ ಹೋಗಿದ್ದೆ, ನಮ್ಮ ಬಾಸ್ ದೇವಸ್ಥಾನಕ್ಕೆ. ಬಾಸ್ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಆಂಜನೇಯ ದೇವಸ್ಥಾನಕ್ಕೆ ಹೋದ್ವಿ ಬೆಳಗ್ಗೆನೇ. ಸೊ ದೇವ್ರ ದರ್ಶನ ಪಡ್ಕೊಂಡ್ವಿ, ಆಶೀರ್ವಾದ ಪಡ್ಕೊಂಡ್ವಿ. ತುಂಬ ಖುಷಿ ಆಯಿತು. ಏನೋ ಒಂಥರ ಪಾಸಿಟಿವ್ ವೈಬ್ಸ್ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲೇ ಪಾರ್ಕ್ ಥರ ಇತ್ತು, ತುಂಬ ಚೆನ್ನಾಗಿತ್ತು. ಆರಾಮಾಗಿ ಒಂದು 10 ನಿಮಿಷ ಕೂತ್ಕೊಂಡು ನೆಕ್ಸ್ಟ್ ಹೋಗಿದ್ದೆ ನಾವು ಶಕ್ತಿಪೀಠ ದೇವಸ್ಥಾನಕ್ಕೆ. ನೀವೇ ನೋಡ್ತಾ ಇದ್ದೀರಾ ಶಕ್ತಿಪೀಠ. ಅದು ಹುಲಿ ಬಾಯೊಳಗಿಂದ ಹೋಗಬೇಕು. ಸೊ ಹುಲಿ ಬಾಯಲ್ಲಿ ಹೋಗೋಕ್ಕೆ ನಮ್ಮ ಪಾಪು ಎದುರ್ಕೋತಾ ಇದ್ದ. ಅದನ್ನ ನೋಡಿಬಿಟ್ಟೆ ಒಳಗೆ ಬರ್ತಾ ಇರಲಿಲ್ಲ. ಸೊ ಹೇಗೋ ಧೈರ್ಯ ಮಾಡಿ ಬಾಕಂದ ಅಂತ ನಾನು ಹೆಲ್ಪ್ ಮಾಡಿ ಒಳಗೆ ಕರ್ಕೊಂಡೆ. ಅವನು ಎದುರ್ಕೋತಿದ್ದಿದ್ದು ವೀಡಿಯೋ ಮಾಡ್ತಾ ಇದ್ದೆ. ಸೊ ಹಾಗೋ ಹೇಗೋ ಮಾಡಿ ಮಗುನ ಒಳಗೆ ಕರ್ಕೊಂಡ್ವಿ. ಶಕ್ತಿಪೀಠ ಅಂದರೆ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ, ಚಾಮುಂಡೇಶ್ವರಿಯ ದೇವಸ್ಥಾನ ಇದು. ಸೊ ಮಗು ಒಳಗೆ ಹೋಗೋದನ್ನ ವೀಡಿಯೋ ಮಾಡ್ಕೋತಿದ್ದೆ. ಅಷ್ಟರಲ್ಲೇ ಪೂಜಾರಿ ಬಂದು ವೀಡಿಯೋಸ್ ಎಲ್ಲ ಮಾಡಬಾರ್ದು ಅಂತ ಹೇಳಿದ್ರು. ಬಟ್ ಅದಕ್ಕೋಸ್ಕರ ನಾನು ಒಳಗಡೆ ಆ ದೇವತೆದು ಫೋಟೋನೂ ಆಗಲಿ ಆದರೆ ವೀಡಿಯೋ ಆಗಲಿ ತೆಗಿಯೋಕ್ಕಾಗಲಿಲ್ಲ. ಅದರಿಂದ ಆಚೆ ಬಂದ್ವಿ. ಸೊ ಸಿಂಹದ ಬಾಯಲ್ಲಿ ಒಳಗೆ ಹೋದವರು ನಂದಿ ಬಾಯಲ್ಲಿ ಆಚೆ ಬಂದ್ವಿ. ಪ್ರಸಾದ ಕೊಟ್ಟಿದ್ದರು, ಅಲ್ಲೇ ಪ್ರಸಾದ ತೊಗೊಂಡು ಅಲ್ಲಿ ಎನ್ವಿರಾನ್ಮೆಂಟ್ ಕೂಡ ತುಂಬ ಚೆನ್ನಾಗಿತ್ತು, ಶಾಂತವಾಗಿತ್ತು. ಮೆಡಿಟೇಷನ್ಗಂತೂ ಮಾಡಿಸಿದ ಜಾಗ ಅನ್ನಿಸ್ತು ನನಗಂತೂ ಪರ್ಸ್ನಲಿ. ಆ್ಯಂಡ್ ತುಂಬ ಚೆನ್ನಾಗಿ ಫೀಲ್ ಆಯಿತು. 2 ದೇವಸ್ಥಾನಕ್ಕೂ ಹೋದ್ವಿ, ಪ್ರಸಾದ ಸಿಕ್ತು. ಪ್ರಸಾದ ತೊಗೊಂಡು ನಾವು ಮನೆಗೆ ಬಂದ್ವಿ. ಸೊ ಮನೆಗೆ ಬರೋ ಅಷ್ಟರಲ್ಲೇ ಅಪ್ಪ ಎಲ್ಲ ರೆಡಿ ಮಾಡ್ತಾಯಿದ್ರು ಎಡೆ ಇಡೋಕ್ಕೆ. ಸೊ ನಮ್ಮ ಕಡೆ ಬಂದು ಎಡೆ ವರ್ಷಕ್ಕೆ 2 ಸಲ ಇಡ್ತೇವೆ. ಒಂದು ಯುಗಾದಿ ಹಬ್ಬಕ್ಕೆ, ಇನ್ನೊಂದು ಗೌರಿ ಹಬ್ಬಕ್ಕೆ. ಮೊದಲು ಊರಲ್ಲಿ ಇಡ್ತಾಯಿದ್ವಿ, ಬಟ್ ಊರಿಗೆ ಹೋಗೋಕ್ಕಾಗಲ್ಲ ಅಂತ ಇವಾಗ ಮನೆಯಲ್ಲೇ ಸ್ಟಾರ್ಟ್ ಮಾಡಿದ್ವಿ. ಮನೆಯಲ್ಲಿ ಇಡೋಕ್ಕೆ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 3 to 4 ಇಯರ್ಸ್ ಆಯಿತು. 3 to 4 ಇಯರ್ಸಿಂದ ನಾವು ಮನೆಯಲ್ಲೇ ಎಡೆ ಇಡ್ತಾಯಿದ್ದೀವಿ. ಸೊ ಎಡೆಗೆಲ್ಲ ಪ್ರಿಪೇರ್ ಮಾಡ್ತಾಯಿದ್ರು ಅಪ್ಪ. ಅದು ಬಂದು ವರ್ಷಕ್ಕೆ 2 ಸತಿ ಆಗಿರೋದ್ರಿಂದ ತುಂಬ ಭಕ್ತಿಯಿಂದ ಮಾಡ್ತಾರೆ. ಹಾಗೆ ಅಡುಗೆನೂ ರೆಡಿ ಆಗ್ತಾಯಿತ್ತು. ಅಮ್ಮ ಒಬ್ಬಟ್ಟು ಮಾಡ್ತಾಯಿದ್ರು, ತುಂಬ ಚೆನ್ನಾಗಿ ಘಮ್ ಅಂತ ಬೇಯಿಸ್ತಾಯಿದ್ರು. ಹಬ್ಬ ಆಗಿರೋದ್ರಿಂದ ತಿಂಡಿ ಕೂಡ ಸಹ ನಾವು ತಿಂದಿರಲಿಲ್ಲ. ಯಾಕಂದರೆ ಎಡೆಗೆ ಇಟ್ಟ ಮೇಲೆ ನಾವು ತಿಂಡಿ ತಿನ್ನಬೇಕು ಅಥವಾ ಊಟ ಮಾಡಬೇಕು ಅನ್ನೋ ಒಂದು ಸಂಪ್ರದಾಯ. ಅದಕ್ಕೂ ಮುಂಚೆ ಊಟ ಮಾಡಬಾರ್ದು ಅಂತ. ಸೊ ಎಡೆ ಎಲ್ಲ ಇಟ್ವಿ. ಪೂಜೆನೂ ಸ್ಟಾರ್ಟ್ ಆಯಿತು. ಪೂಜೆ ಮಾಡ್ತಾಯಿದ್ರು. ಎಡೆ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾಯಿತ್ತು. ಬಟ್ ಏನು ಮಾಡೋದು, ತಿನ್ನೋಕ್ಕಾಗಲ್ಲ ಅನ್ನೋ ಒಂದು ಸಂಕಟ. ಎಡೆ ಇಡೋ ಅಷ್ಟರಲ್ಲೇ ಟೈಮ್ ಆಗಲೇ 12:30 ಆಗಿತ್ತು. ಹೊಟ್ಟೆಗೆ ಏನೂ ಇರಲಿಲ್ಲ, ಹೊಟ್ಟೆ ತುಂಬ ಹಸಿತಾಯಿತ್ತು. ಬೇಗ ಪೂಜೆ ಮಾಡೋಣ ಅಂದ್ಕೊಂಡು ಅಪ್ಪ ಬೇಗ ಪೂಜೆ ಮಾಡಿದ್ರು. ಅದು ಎಡೆಗೆ ಪ್ರತಿಯೊಬ್ಬರು ಪೂಜೆ ಮಾಡಬೇಕಿದೆ. ನಮ್ಮಪ್ಪ ಆಗಿರ್ಬೋದು, ನಮ್ಮಮ್ಮ ಆಗಿರ್ಬೋದು, ಆ್ಯಂಡ್ ಮೊಮ್ಮಕ್ಕಳಾಗಿರೋ ನಾವು, ನಮ್ಮ ಅಜ್ಜಿ ಆ್ಯಂಡ್ ನಮ್ಮ ತಾತ, ಅವ್ರ ಮೊಮ್ಮಕ್ಕಳಾಗಿರೋ ನಾವಾಗಲಿ, ನಮ್ಮ ಮರಿ ಮೊಮ್ಮಕ್ಕಳಾಗಲಿ ಪ್ರತಿಯೊಬ್ಬರು ಪೂಜೆ ಮಾಡಬೇಕಿತ್ತು ಅದರಲ್ಲಿ. ಸೊ ಎಲ್ಲರೂ ಹಂಗೆ ಲೈನಾಗಿ ಮಾಡ್ತಾಯಿದ್ರು. ಬಟ್ ಇದು ಯಾಕೆ ಸಂಪ್ರದಾಯ ಅಂತ ಗೊತ್ತಿಲ್ಲ. ನಮ್ಮ ಹಿರಿಯವ್ರಿಗೆ ಊಟ ಹಾಕಬೇಕು ಅನ್ನೋ ಒಂದು ಸಂಪ್ರದಾಯ. ಕೆಲವನ್ನ ನಾವು ಕ್ವಶನ್ ಮಾಡೋಕ್ಕೆ ಹೋಗಬಾರ್ದು.
ಸೊ ಈ ಥರ ನಾವು ಯುಗಾದಿ ಆಚರಿಸ್ತೀವಿ. ನಿಮ್ಮ ಕಡೆ ಯಾವ ಥರ ಆಚರಿಸ್ತಾರೆ ಆ್ಯಂಡ್ ನಿಮ್ಮ ಕಡೆ ಯಾವಾಗ ಎಡೆ ಇಡ್ತಾರೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಕೆಲವೊಬ್ಬರು ಅಮಾವಾಸ್ಯೆ ಅಂತ ಮಾಡ್ತಾರೆ, ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ನಾನ್ ವೆಜ್ ಎಡೆ ಇಡ್ತಾ. ಬಟ್ ನಮ್ಮ ಕಡೆ ನಾನ್ ವೆಜ್ ಎಡೆ ಇಡಲ್ಲ, ವೆಜ್ ಅಂದರೆ ಸ್ವೀಟ್ ಸಿಹಿ ಎಡೆ ಇಡ್ತೀವಿ ನಾವು. ನಾನ್ ವೆಜ್ ಎಡೆ ಇಡೋರು ತುಂಬ ಗ್ರ್ಯಾಂಡಾಗೆ ಮಾಡ್ತಾರೆ. ಸೊ ನಾನ್ ವೆಜ್ ನಮ್ಮ ಕಡೆ ನಾನ್ ವೆಜ್ ಪದ್ಧತಿ ಇಲ್ಲ. ಸೊ ಆಗ್ಲಿಂದ ಏನು ನಡ್ಕೊ ಬಂದಿದೆ ಅದನ್ನು ನಾವು ಫಾಲೋ ಮಾಡ್ತಾಯಿದ್ದೀವಿ ವೆಜ್. ಸೊ ಎಲ್ಲಾರ್ದು ಪೂಜೆ ಆಗೋವರೆಗೂ ನಾನು ವೀಡಿಯೋ ಮಾಡ್ತಾಯಿದ್ದೆ. ವೀಡಿಯೋ ಮಾಡ್ತಾ ಇರೋದನ್ನ ಗುರಾಯಿಸ್ತಾ ಇದ್ಲು ನಮ್ಮ ಅಕ್ಕ, ಪ್ರತಿಯೊಂದು ವೀಡಿಯೋ ಮಾಡ್ಕೋತೀಯ ಅಂತ. ಬಟ್ ಇಟ್ಸ್ ಓಕೆ, ನನ್ನ ಕಂಟೆಂಟ್ಗೋಸ್ಕರ ನಾನು ಮಾಡ್ಕೋತಾ ಇದ್ದೀನಿ ಅಂತ ನಾನು ವೀಡಿಯೋ ಮಾಡ್ತಾಯಿದ್ದೆ. ಆ್ಯಂಡ್ ಲಾಸ್ಟ್ ನಮ್ಮ ಮನೆ ಕುಲ್ಪುತ್ರ ಯುವರಾಜ್, ಅವ್ನು ಪೂಜೆ ಮಾಡ್ತಾಯಿದ್ದ. ಪೂಜೆ ಮಾಡೋ ಅಂದರೆ ಕ್ಯಾಮ್ರಾ ಕಡೆ ತಿರ್ಕೊಂಡು ಸುಡ್ತೀನಿ ಅಂತ ಇದ್ದ. ಸೊ ನಮ್ಮ ಮನೇಲಿ ಒಂದು ಕಾಮಿಡಿ ಪೀಸ್ ಅಂದರೆ ಅದು ಇವನೇ ಆಗಿರ್ತಾನೆ. ಪ್ರತಿಯೊಂದರಲ್ಲೂ ನಾನು ಅಂತ ಮುಂದೆ ಒಂದು ಮಾಡ್ತಾನೆ. ಕೆಲವೊಂದು ಕಡೆ ಅದು ಸರಿ ಅನಿಸುತ್ತೆ, ಕೆಲವೊಂದು ಕಡೆ ತಪ್ಪು ಅನಿಸುತ್ತೆ. ಆದರೆ ಮಕ್ಕಳು ಮಾಡೋದು ಯಾವುದೂ ತಪ್ಪು ಅಂತ ಹೇಳೋಕ್ಕಾಗಲ್ಲ, ಬೇಡ ಅಂತ ಹೇಳೋಕ್ಕಾಗಲ್ಲ. ಅವ್ರ ಕ್ಯೂರಿಯಾಸಿಟಿ, ಅವ್ರು ಪ್ರತಿಯೊಂದು ಮಾಡಬೇಕಂತ ಬರ್ತಾರೆ. ನಾವು ಬಿಟ್ಬಿಡಬೇಕು ಮಕ್ಕಳನ್ನ ಮಾಡ್ಕೊಳ್ಳಿ ಅಂತ. ನಾವು ತಡೆದಷ್ಟು ಅವರು ಇನ್ನೂ ಜಾಸ್ತಿ ಮಾಡ್ತಾರೆ ಅದನ್ನು. ಪೂಜೆ ಎಲ್ಲ ಆದಮೇಲೆ ಈಗ ನಾವು ಎಡೆ ಯಾರಿಗೆ ಇಟ್ಟಿದ್ದೀವಿ ಅವ್ರು ಬಂದು ಊಟ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಆಗ್ಲಿಂದನೂ ನಡ್ಕೊಂಡು ಬಂದಿರೋದು. ಸೊ ಅವ್ರಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ನಾವೆಲ್ಲ ಆಚೆ ಬಂದುಬಿಟ್ಟಿದ್ವಿ. ಆಗಿನ ಕಾಲದ ನಂಬಿಕೆ, ಅವ್ರ ಆತ್ಮ ಬರುತ್ತೆ, ಊಟ ಮಾಡುತ್ತೆ, ಹೋಗುತ್ತೆ, ಅವಾಗ ನಾವು ಡಿಸ್ಟರ್ಬ್ ಮಾಡಬಾರ್ದು ಅಂತ. ಅದನ್ನು ಯಾಕೆ ಅಂತಲೂ ಕೇಳೋಕ್ಕೆ ಹೋಗಿಲ್ಲ. ಕೆಲವೊಂದಕ್ಕೆ ಆನ್ಸರ್ನ ಕೇಳಬಾರ್ದು, ಕ್ವಶನ್ ಮಾಡಬಾರ್ದು, ಆ್ಯಂಡ್ ಆನ್ಸರ್ ಕೂಡ ಸಿಗಲ್ಲ. ಯಾಕಂದರೆ ಅವರ ಇರಿತಲೆ ಪದ್ಧತಿ ಮಾಡ್ಕೊಂಡು ಬಂದಿರೋದು. ಸೊ ಅದನ್ನು ಫಾಲೋ ಮಾಡೋದಷ್ಟೇ ನಮ್ಮ ಕೆಲಸ ಆಗಿರುತ್ತೆ. ಸೊ ಆಚೆ ಇದ್ದೆ ನಮ್ಮ ಟಾಮಿ ಜೊತೆ ಹಾಗೆ ಆಟ ಆಡ್ತಿದ್ದೆ. ಆಚೆ ನಿಂತ್ಕೊಂಡು ಏನು ಮಾಡಲಿ ಅಂತ ಉರ್ರಿ ಬಿಸಿಲು. ಅಷ್ಟರಲ್ಲಿ 1 ಗಂಟೆ ಆಗಿತ್ತು, ಹೊಟ್ಟೆ ಚೂರು ಅಂತಿತ್ತು. ಏನು ಮಾಡೋಣ ಅಂದ್ಕೊಂಡು ಟಾಮಿ ಜೊತೆ ಆಟ ಆಡ್ಕೊಂಡು ಆಚೆ ನಿಂತಿದ್ದು ಒಂದು 15 ಮಿನಿಟ್ಸ್ ಆಚೆ ನಿಂತಿದ್ವಿ. ಅದಾದಮೇಲೆ ಹೋಗಿ ಸೊ ಎಡೆ ಎಲ್ಲ ಒಂದು ಕಡೆಯಿಂದ ತೆಗೆದ್ವಿ, ಒಂದು ಎಡೆ ಮಾತ್ರ ಬಿಟ್ಬಿಟ್ಟು ಆ ಎಡೆಯಲ್ಲೇ ಊಟ ಮಾಡಿದ್ವಿ. ಇದಾಗಿತ್ತು ನಮ್ಮ ಯುಗಾದಿ ಹಬ್ಬ. ಈ ಥರ ನಾವು ಯುಗಾದಿನ ಸೆಲೆಬ್ರೇಟ್ ಮಾಡ್ತೀವಿ ನಮ್ಮ ಮನೆಗಳಲ್ಲಿ. ಸೊ ಇದಾದಮೇಲೆ ನೆಕ್ಸ್ಟು ಗೌರಿ ಹಬ್ಬಕ್ಕೇ ಎಡೆ ಇಡೋದು. ಇದೊಂದು ಬಂದು ನಮ್ಮ ಕಂಪ್ಲೀಟ್ ಯುಗಾದಿ ಹಬ್ಬ ಆಗಿತ್ತು. ಸೊ ನಿಮ್ಮ ಕಡೆ ನೀವು ಯಾವ ಥರ ಯುಗಾದಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ರಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮಾಡಿ. ಆ್ಯಂಡ್ ಕಾಮೆಂಟ್ಸ್ನ ನಾನು ಓದ್ತಾ ಇದ್ದೀನಿ, ಯಾರೆಲ್ಲ ಕಮೆಂಟ್ ಮಾಡ್ತಾ ಇದ್ದೀರಾ, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡ್ತಾ ಇರೋದಕ್ಕೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.